15-20 ನಿಮಿಷ ಮಾಡೋಣ. ಮಾನವ ಜನ್ಮ ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಹೇಳಲಿಕ್ಕೆ ಬರಲ್ಲ. ಎಷ್ಟು ಮಾನವ ಜನ್ಮದ ಬೆಲೆ ಕಟ್ಲಿಕ್ಕೆ ಆಗಲ್ರಿ. ಈಗ ಎಷ್ಟು ಬೆಲೆ ಹೇಳ್ರಿ ಮಾನವ ಜನ್ಮದ ಬೆಲೆ? ಯಾರು ಹೇಳ್ತೀರಿ? ಇಷ್ಟು ಅಷ್ಟ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ನಮ್ಮ ಹೊಲದ ಬೆಲೆ ಕಟ್ಟಬಹುದು 10 ಲಕ್ಷ, ಇವೇನೋ ಎಕರೆಕ್ಕೆ 30-40-50 ಲಕ್ಷ ಆಗಿದೆ ಅಂತ ಹೇಳ್ಬೋದು. ಮನೆ ಅದರ ಬೆಲೆನೂ ಕಟ್ಬೋದು, ಇಷ್ಟು ಬೆಲೆ ಅಂತ. ನಮ್ಮ ಮನೆ ಒಂದು 50 ಲಕ್ಷ, ಒಂದು 60-70 ಲಕ್ಷ ಹೀಗೆ ಇರ್ತಾವ. ಇವರು ಕೆಲವರು ಅಂಬಾನಿ ಅಂತವ್ರದ್ದು ಮನೆಗಳು ಅವು ಲಕ್ಷ ಕೋಟಿ ಅಂತ ಇರ್ತಾವ. ಅಷ್ಟು ಬೆಲೆ ಹೇಳ್ಬೋದು. ಎಷ್ಟೇ ದೊಡ್ಡದಿರ್ಲಿ ಇಷ್ಟು ಕೋಟಿ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಮನೆ ಮೇಲೆ ವಿಮಾನಗಳು ಇಳಿತಾವಂತೆ, ನಮ್ಮ ಮನೆ ಮೇಲೆ ಕಾಗೆ ಗುಬ್ಬಿ ಗಿಳಿ ಬಂದು ಕೂಡ್ಬೋದು. ಗಿಳಿ ಬಂದು ಕೂಡ್ತಾನೆ. ಅವ್ರಿಗೆ ಗೊತ್ತಿರ್ಲಿ ನಾವೆಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಇರೋದು ಮಾತ್ರ ಒಂದೇ ಕೋಣೆಯಲ್ಲಿ. ಆನೆ ಅಂಬಾರಿ ಬಂಡೆ ಭಂಡಾರವಿದ್ದಡೇನು, ಆನೆ ಅಂಬಾರಿ ಬಂಡೆ ಭಂಡಾರವಿದ್ದಡೇನು, ತಾನುಂಬುವುದು ಪಡಿಯಕ್ಕಿ ಮಲಗುವುದು ಅರ್ಧ ಮಂಚ, ಮಲಗುವುದು ಅರ್ಧ ಮಂಚ. ತಾನುಂಬೋದು ಪಡಿಯಕ್ಕಿ ಬಂಡಿ ಭಂಡಾರವಿದ್ದಡೇನು, ಆನೆ ಬಂಡಿ ಭಂಡಾರವಿದ್ದಡೇನು. ಮೂಳಿಗೆ ಮಾರಾಯಣ ಇರುತ್ತಾರೆ. ಮೊದಲ ರಾಜರಿದ್ದರು ಅವರು ಕಾಶ್ಮೀರ ದೇಶದಲ್ಲಿ ಅಂತವ್ರು. ಆದರೆ ಬಸವಣ್ಣನವರ ಒಂದು ಭಕ್ತಿ ಪ್ರಭಾವಕ್ಕೊಳಗಾಗಿ ಕಲ್ಯಾಣಕ್ಕೆ ಬಂದರು. ಮೂಳಿಗೆ ಮಾರ ರಾಜ್ಯವನ್ನು ಬಿಟ್ಟು, ಬುದ್ಧನೂ ರಾಜ್ಯವನ್ನು ಬಿಟ್ಟು ಬಂದವನೇ. ನೀವು ಮನೆ ಬಿಟ್ಟು ಬಂದಿರ್ಲಿ, ಮತ್ ಮನೆಗೆ ಹೋಗ್ತಾರೆ. ಅವ್ರು ಹೋಗ್ಲಿಲ್ಲ ಅಷ್ಟೇ, ತಿರುಗಿ ಹೋಗೋದು ಬರೋದು ಮಾಡ್ಕೊಂತಿರೋದು. ಈಗ ಸ್ವಲ್ಪ ಸ್ವಲ್ಪ ಬಿಟ್ಕೊಂತ ಒಮ್ಮೆ ಬಿಡ್ಲಿಕ್ಕೆ ಆಗಲ್ರಿ. ಯಾವುದೇ ಒಂದು ಮನುಷ್ಯನಿಗೆ ಮೋಹ ಅನ್ನೋದು ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಬರ್ತಿದ್ರೆ ಎಲ್ಲರೂ ಬಸವಣ್ಣ ಆಗಿಬಿಡ್ತಿದ್ದೇವು, ಅಕ್ಕಮಾದಿ ಆಗಿಬಿಡ್ತಿದ್ದೇವು. ಬಿಡೋದು ಕಷ್ಟ. ಇಷ್ಟು ಬಿಟ್ಟು ಬಂದಿರೋ ಇದೇ ದೊಡ್ಡದು. ನಮ್ಮ ಗುರುಪಾದ ಸ್ವಾಮಿಗಳಂತ ಗುರುಪ್ರಸಾದ್ ಅಂತ ಅವ್ರು ಹೇಳ್ತಾರೆ, ನಿಮ್ ಬಗ್ಗೆ ಹೇಳ್ತಾರೆ, ತಾಯಂದ್ರ ಬಗ್ಗೆ. ಈಗ ವಿಶೇಷ, ಹಿಂದಕ್ಕಿನ ದಿನಗಳಲ್ಲಿ ತಾಯಂದರು ಬೆಳ್ಳಿ ಬಂಗಾರ ಎಲ್ಲ ತಿಜೋರಿಯಲ್ಲಿ ಇಡ್ತಿದ್ರಂತೆ. ಈಗ ಆಧಾರ್ ಕಾರ್ಡ್ ಇರ್ತಾರಂತೆ. ಸರಿನಾ? ನಾನೆಲ್ಲ ನಮ್ಮ ಸ್ನೇಹಿತರು ಗುರು ಬಂಧು ಗುರುಪ್ರಸಾದ್ ಆಧಾರ್ ಕಾರ್ಡ್ ತಿಳಿಸ್ರು. ಸುಮ್ಮನೆ ವಿನೋದಕ್ಕೆ. ಎಲ್ಲಿ ಬೇಕಾದ್ರು ನಾವು ಎಂಥ ಭಾಗ್ಯ ನಿಮ್ಮದು, ಯಾವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದಂಗೆ ಆಗಿಬಿಟ್ಟದೆ. ಎಲ್ಲಿ ಬೇಕಾದ್ರು ಏನು ತಿಂತಿಲ್ಲ. ಬರೀ ಕಾಯಿಪಲ್ಲೆ ಖರೀದಿಗೆ ಇಲ್ಲಿಂದ ಅತನಿಗೆ ಹೋಗ್ಬೋದು, ಚಿಕ್ಕೋಡಿಗೆ ಹೋಗ್ಬೋದು. ಏನು ಚಿಂತನೆ ಎಷ್ಟು ಸಲ ಹೋಗ್ಬೋದ್ರಿ? ಕಾಲ ಅದಕ್ಕೆ ಲೆಕ್ಕ ಇಲ್ಲ. ಅದನ್ನೆಲ್ಲ ಬಿಟ್ಟು ಮನೆ ಮಾರ ಬಿಟ್ಟು ಬಂದಿರಲ್ಲ. ಇದು ಒಂದು ದೊಡ್ಡ ತ್ಯಾಗನೇ, ಹಂಗೆ ಸಣ್ಣ ತ್ಯಾಗ ಅಲ್ಲ. ಆದ್ರೆ ಇದನ್ನೇ ರೂಢಿಸ್ಕೊಂತ. ಯಾಕಂದ್ರೆ ಬಿಡೋದು ತ್ಯಾಗದೇನೆ ಏಕೇನ ಅಮೃತತ್ವ. ಬಿಡುವುದರಲ್ಲಿ ಇರುವಂತ ಸುಖ ಹಿಡಿಯುವುದರಲ್ಲಿ ಇಲ್ಲ ತಿಳ್ಕೊಳ್ಳಿ. ಹಿಡಿಯುವುದರಲ್ಲಿ ಸುಖ ಇದೆ, ಆದ್ರೆ ಅದಕ್ಕಿಂತ ಹೆಚ್ಚು ಬಿಡೋದ್ರಲ್ಲಿ. ಅಧಿಕಾರವನ್ನು ಗಳಿಸೋದ್ರಲ್ಲಿ ಎಷ್ಟು ಸಂತೋಷ ಇದೆಯೋ, ಅಧಿಕಾರವನ್ನು ತ್ಯಾಗ ಮಾಡೋದ್ರಲ್ಲಿ ಅದಕ್ಕಿಂತ ಹೆಚ್ಚು ಸಂತೋಷ ಇದೆ. ಅದು ಅನುಭವಿಸ್ಬೇಕು. ಅದೇ ಹ್ಯಾಂಗ್ರಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆಲ್ಲ ಅನುಭವ ಇರ್ತದೆ. ಮನೆಯಲ್ಲಿ ನಿಮಗೂ ಒಂದು ಅಧಿಕಾರ ಬರ್ತದೆ. 5 ದಿನದ ಒಂದು ಅಧಿಕಾರ, 5 ವರ್ಷದ ಒಂದು ಅಧಿಕಾರ ಇರ್ತದೆ. 5 ವರ್ಷದ ಒಂದು ಅಧಿಕಾರ ಇರ್ತದೆ. ಒಬ್ಬ ಏನು ಅಧಿಕಾರಿಗೆ, ನಾಯಕನಿಗೆ, ಮಂತ್ರಿಗಳಿಗೆ 5 ವರ್ಷದ ಅಧಿಕಾರ. ಒಂದ್ ವೇಳೆ ಪ್ರಜೆಗಳಿಗೆ ಹಿಡಿಸದೇ ಇದ್ರೆ ಬಿಟ್ಬಿಡು. ಯಾವಾಗ ಹೇಳ್ತಾರ ಅವ್ರು ನಮ್ಗೆ ಹಿಡಿಸಿಲ್ಲ ನಿಮ್ಮ ಆಡಳಿತ ಅಂದ್ರೆ ಆಗಿಂದಾಗ ಇಳಿದ್ಬಿಡು. ಹಾಗೆ ಇಳಿದೆ ಹೋದ್ರೆ ಅವ್ರು ಇಳಿಸ್ತಾರೆ, ಏನ್ರ ಮಾಡಿ ಇಳಿಸ್ತಾರೆ. 5 ವರ್ಷದ ಅಧಿಕಾರ ನಮ್ಗೆ ಕೊಟ್ಟದ. ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ನೀನು ಶಾಸಕ, ಸಚಿವ ಅಂತ ಮಾಡ್ಯಾರ. 5 ವರ್ಷದ ಒಳಗೆ ಅವ್ರು ಇಳಿರಿ, ನಿಮ್ಮ ಆಡಳಿತ ನಮ್ಗೆ ಹಿಡಿಸಿಲ್ಲ, ನಿಮ್ಮಿಂದ ಯಾವ ಸಮಾಜ ಮುಖ್ಯ ಕಾರ್ಯಗಳಾಗಿಲ್ಲ ಅಂತ ಅಂದ್ರೆ ಇಳಿದ್ ಬಿಡೋದು. ಇಳಿದಿದ್ರೆ ಅವರು ಏನಾರ ಮಾಡಿ ಇಳಿಸ್ತಾರೆ. ಇಷ್ಟು ಮಾತ್ರ ಹೇಳಿ. ಹಾಗೆ ನಿಮಗೂ ಕೂಡ ಮನೆಯಲ್ಲಿ ಒಂದು ಅಧಿಕಾರ ಬರ್ತದೆ, ಗೃಹಲಕ್ಷ್ಮಿ ಅಂತ ಬರ್ತದೆ. ಇದು ನಿಮ್ಗೆ ಬೇಕು ತಿಳಿತದೆ. ಎಷ್ಟು ಮಂದಿ ಯಾರು ಗೃಹಲಕ್ಷ್ಮಿ ಆಗೋದು?
ಯಾರಾಗೋದು ನಿಮ್ಗೆ ಗೊತ್ತದ. ಮತ್ತೆ ಒಂದು ವಿಷಯ ಹೇಳ್ತೀನಿ, ತಿಪ್ಪಟಪ್ಪ ಹೇಳ್ತಿರ್ತಾರೆ, ನಗೆ ಮಾರ್ತಂದು ಸೊಸಿಗೆ ಏನು ಅಧಿಕಾರ ಕೊಟ್ಟಿರ್ಲಿಲ್ಲ. ಮಕ್ಕಳಾಗಿದ್ದು ಸೊಸಿಗೆ, ಮೊಮ್ಮಕ್ಕಳಾಗಿ ಮಕ್ಕಳಾಗಿದ್ದಾವೆ, ಮೊಮ್ಮಕ್ಕಳಾಗಿದ್ದಾವೆ, ಸೊಸೆಗೆ ಮಕ್ಕಳಾಗಿದ್ದಾವೆ. ಅಧಿಕಾರ ಕೊಟ್ಟಿಲ್ಲ, ಏನು ಅಧಿಕಾರ ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವರು ಎಲ್ಲ ಅವರೇ ಮಾಡ್ತಿದ್ರು. ಒಂದ್ ದಿವ್ಸ ಯಾರೋ ಒಬ್ರು ಅವರು ಮನೆಗೆ ಬಂದ್ರು, ಹೈನಿತ್ತು ಅವ್ರ ಮನೆಯಲ್ಲಿ. ಅತಿ ಕೇಳಿದ್ರು, ಸೊಸಿ ಕೇಳಿದ್ರು, ಮಜ್ಜಿಗೆ ಅದಾವನಮ್ಮ ಅಂತ. ಒಂದ್ ಸ್ವಲ್ಪ ಮಜ್ಜಿಗೆ ಕೊಡ್ತಿದ್ರು ನಿಮ್ಕಿಂದ. ಹಾಗೆ ಹೋಗಿ ನೋಡಿದ್ಲು, ಸೊಸೆ ಇರ್ಲಿಲ್ಲ ಮಜ್ಜಿಗೆ. ತಂಗಿ, ಅಕ್ಕ ಇಲ್ಲವಾ ಇವತ್ತು ಮಜ್ಜಿಗೆ ಇಲ್ಲ ಅಂತ ಹೇಳಿ ಇಲ್ಲ ಹೊರಟ್ರು. ಅಷ್ಟ್ರಾಗ ಅತ್ತಿ ಇಲ್ಲಿಂದ ಹೊರಗಿಂದ ಬಂದ್ಲು. ಯಾಕೆ ಇದ್ದೆ, ಎದು ಏನ್ ಕೆಲ್ಸ ಇತ್ತು ಅಂತ ಕೇಳಿದ್ನ ಅತ್ತೆ. ಮಜ್ಜಿಗೆ ಬೇಕಾಗಿತ್ತು ಅಂತ ಹೇಳಿ. ಮತ್ತೆ ಏನಾಯ್ತು? ಇಲ್ಲ ಅಂತ ನಿಮ್ ಸೊಸೆ ಹೇಳಿದ್ರು, ಅದಕ್ಕೆ ಬಂದು ನೋಡಮ್ಮ ಅಂತ ಕರ್ಕೊಂಡು ಹೋಗಿ ಒಳಗೆ ಹತ್ತಿ ಹೋಗಿ ನೋಡಿದ. ಗೊತ್ತಿತ್ತು ಒಳಗೆ, ಅಲ್ಲಿ ಮಜ್ಜಿಗೆ ಇಲ್ಲದ್ದು ಗೊತ್ತಿಲ್ಲ ಅಂತಲ್ಲ, ಸುಮ್ಮನೆ ಒಳಗೆ ಹೋಗಂಗ್ ಮಾಡಿ, ಇಲ್ಲ ತಂಗಿ ಮಜ್ಜಿಗೆ ಇಲ್ಲ ಅಂತ ಮತ್ತೆ ಹತ್ತಿನೂ ಹೇಳಿದ್ರು. ಮತ್ತೆ ಸೊಸಿನೇ ಹೇಳಿದ್ಲಲ್ಲ, ಮತ್ತೆ ಆಗಲ್ ನಿಮ್ ಇಲ್ಲ ಅಂತ ಹೇಳೋ ಅಧಿಕಾರ ಅಕ್ಕಿಗೇನು ಅಂತ ಹೇಳಿದ್ರು. ನಾನೇ ಹೇಳ್ಬೇಕು, ಇಲ್ಲ ಅಂತ ಹೇಳುದು ನಾನೇ ಹೇಳ್ಬೇಕು. ಪುಣ್ಯಾತ್ಮರೇ, ಬಿಟ್ಟು ಕೊಡೋದು ಬಹಳ ಕಷ್ಟದ ಕೆಲಸ. ತ್ಯಾಗೇನೆ ಏಕೇನ ಅಮೃತತ್ವ ಅಂಬುತ್ತದ. ಒಂದ್ ವೇಳೆ ನೀವು ಬಿಟ್ರಿ, ನೀವು ಬಿಡಂಗಿಲ್ಲ, ಬಿಡ್ಲಿಕ್ಕೆ ಆಗಲ್ಲ ಮನಸ್ಸು. ಆದ್ರೆ ಅವರು ಮನೆಯವರು, ಸಣ್ಣವರು, ಸೊಸೆನೇ ಇರ್ಲಿ ಅಥವಾ ಮಕ್ಕಳಿರ್ಲಿ ಮೊಮ್ಮಕ್ಕಳಿರ್ಲಿ, ಬಿಡು ಅನ್ನೋಕ್ಕಿಂತ ಮೊದಲೇ ನೀವು ಬಿಟ್ರೆ ನೀವು ದೇವರಾಗ್ತೀವಿ, ಬಹಳ ದೊಡ್ಡ ದೇವರಾಗಿ ಬಿಡ್ತೀವಿ. ಮತ್ತೊಂದು ವಿನೋದ ಪ್ರಸಂಗ ನೆನಪಾಗ್ತದೆ, ಕೇಳ್ರಿ, ಗಂಭೀರತೆ ಇರ್ಲಿ. ತತ್ವ ಒಂದ್ ಕಡೆ ದೊಡ್ಡದಿದೆ. 4 ಮಂದಿ ಮಕ್ಕಳು, ಮಕ್ಕಳಿಗೆ ಮೊಮ್ಮಕ್ಕಳಾದರು, ಮೊಮ್ಮಕ್ಕಳಿಗೆ ಮಕ್ಕಳು, ಮೊಮ್ಮಕ್ಕಳಾದವು. 4 ಮಂದಿ ಮಕ್ಕಳು, ಮದುವೆ ಆಗಿದೆ, ಮಕ್ಕಳಾದವು, ಮೊಮ್ಮಕ್ಕಳಾದವು. ಅಜ್ಜಿದ್ನಲ್ಲ, ಪಾಲ ಕೊಡ್ಲಿಲ್ಲ 4 ಮಂದಿಗೆ. ಅವರು 4 ಮಂದಿ ಅಣ್ಣತಮ್ಮರು ವಿಚಾರ ಮಾಡಿದರು, ನಮಗೆ ಮಕ್ಕಳದು, ನಮ್ಮ ಮಕ್ಕಳಿಗೂ ಮಕ್ಕಳದು, ಮೊಮ್ಮಕ್ಕಳಾದ್ರು, ಇನ್ನ ನಮ್ಮಪ್ಪ ನಮ್ಗೆ ಪಾಲ ಕೊಡ್ಲಿಲ್ಲ ಅಥವಾ ಆಸ್ತಿ ಕೊಡ್ಲಿಲ್ಲ, ಹೆಂಗ್ ಮಾಡೋಣ? ಧೈರ್ಯದಿಂದ ಹೋಗಿ ಕೇಳಿದರು. ಒಂದು ದಿವಸ ಹೋಗಿ ಕೇಳಿದ್ರಪ್ಪ, ಯಾಕ್ರಪ್ಪ ಎದುರ್ತಿದ್ರು. 90 ವರ್ಷ ತಂದಿಗೆ, ಮತ್ ನಾವು ಯಾವಾಗ ನಮ್ಗೆ ಪಾಲ್ ಕೊಡ್ತೀವಿ? ಒಟ್ಟ ಅವನು ಇದು ಕೊಡೋದೇ ಇಲ್ಲ, ಏನೇನು ಕೊಟ್ಟಿರ್ಲಿಲ್ಲ, ಏನು ಅಧಿಕಾರ ಕೊಟ್ಟಿಲ್ಲ, ಏನೇನು ಇಲ್ಲ, ಯಾವುದು ಅಧಿಕಾರ ಇಲ್ಲ. ಒಂದು ಸಂತಿಗೆ ಹೋಗ್ಬೇಕಾದ್ರೆ ತಾನೇ ಹೋಗುದು, ಏನಾರು ಖರೀದಿ ಮಾಡ್ಬೇಕಾದ್ರೆ ಮದುವೆ ಎಲ್ಲ ತಾನೇ. ಇವ್ರು ಸುಮ್ಮನೆ ಕೆಲಸ ಮಾಡೋದು ಅಷ್ಟೇ, ಏನು ಕೊಟ್ಟಿರ್ಲಿಲ್ಲ. ಹೊಲನೂ ಮನಿನೂ ಅಧಿಕಾರ ಏನು ಪಾಲ ಮಾಡಿ ಮಕ್ಕಳಿಗೆ ಕೊಟ್ಟಿರ್ಲಿಲ್ಲ. ಎಲ್ಲ ವ್ಯವಹಾರ ತನ್ನ ಕೈಗೆ ಇಟ್ಕೊಂಡಿದ್ದ. ಮೊಮ್ಮಕ್ಕಳಾಗಿದ್ದಾವೆ, ಮೊಮ್ಮಕ್ಕಳಾಗಿದ್ದಾವೆ, ಇನ್ನು ಯಾವಾಗ ಕೊಡ್ತಾನೆ, ನಾವು ಯಾವಾಗ ಮಾಡೋದು ಅಂತ ಅವ್ರಿಗೆ ಚಿಂತೆಯಾಗಿ ಹೋಗಿ ಕೇಳಿದ್ರ ಅಪ್ಪ 4 ಮಂದಿ. ಏನ್ರಿ ಅಪ್ಪ, ಎದಕ್ ಬಂದ್ರಪ್ಪ? ಏನಿಲ್ಲ, ಮತ್ ನಮಗೂ ಮಕ್ಕಳು ಅದು, ನಮ್ಮ ಮಕ್ಕಳಿಗೂ ಮಕ್ಕಳದು, ಮೊಮ್ಮಕ್ಕಳಿಗೆ ನಿಮ್ಗೆ ಮೊಮ್ಮಕ್ಕಳು, ನಮ್ಗೆ ಯಾವಾಗ ಪಾಲ ಹಚ್ಚ, ನಮಗೊಂದಿಷ್ಟು ಯಾವ ಕೊಡ, ನಮಗೆ ಹಚ್ಚಿ ಕೊಡ, ನಮ್ಗೆ ಆಸ್ತಿ ಯಾವಾಗ ಕೊಡ ಅಂತ ಕೇಳಿದ್ರಲ್ಲ. ಧೈರ್ಯ ಮಾಡಿ ಅವನು ಒಂದೇ ಮಾತು ಹೇಳಿ, ನಾ ಜೀವಂತ ಇರುತ್ತ ನಿಮ್ಗೆ ಕೊಡಂಗಿಲ್ಲ. ಅವಾಗ ಅವ್ರ ಮಕ್ಕಳು ಏನನ್ಬೇಕು, 90-110 ವಯಸ್ಸಾಗಿತ್ತು. ಈ ಮಾತು ನೀ ಮೊದಲೇ ಹೇಳಿದ್ರೆ ನಿನ್ನೆ ಯಾಕಿಲ್ತನ ಜೀವಂತ ಹಿಡಿದ್ದೇವೆ ಅಂದ್ರು. ಅಲ್ಲ, ಸುಮ್ಮನೆ ವಿನೋದಕ್ಕೆ ಹೇಳೋದಲ್ರಿ. ಯಾವಾಗ ಬಿಡೋದು ಹೇಳ್ರಿ, ಯಾವಾಗ ಬಿಡೋದು ಹೇಳ್ರಿ? ಬುದ್ಧ ಬಿಟ್ಟ, ಬಸವಣ್ಣ ಬಿಟ್ಟ, ಅಕ್ಕ ಮಹಾದೇವಿ ಬಿಟ್ಟರು, ಎಲ್ಲರೂ ಬಿಟ್ಟು ದೇವರಾದ್ರಲ್ಲ. ಅದಕ್ಕೆ ನಾನು ಏನೇ ಹೇಳೋದಂದ್ರೆ, ಅಧಿಕಾರ ಇರ್ಲಿ, ಆದ್ರೆ ಅವ್ರು ಬಿಡು ಅನ್ನೋಕ್ಕಿಂತ ಮೊದಲು ಬಿಟ್ಟು. ಹಿಂದಕ್ಕೆ ಹಿರಿಯರು ಹೇಳ್ತಿದ್ರು, ನಮ್ಮ ಕಾಲನು ಪಾದರಕ್ಷೆ ಅಂತೀರಿ, ಅವು ನಮ್ಮ ಮಕ್ಕಳಿಗೆ ಬಂದು ಇಲ್ವೋ? ನಮ್ಮ ಪಾದರಕ್ಷೆ ನಮ್ಮ ಮಕ್ಕಳ ಕಾಲಾಗ ಬಂದು ಇಲ್ಲ, ಮುಗಿತು ನಮ್ಮ ಹಕ್ಕ. ಅವ್ರು ಮದುವೆ ಆಯ್ತು ಅಂದ್ರೆ ಅಲ್ಲಿಗೆ ನಮ್ಮ ಅಧಿಕಾರ ಮುಗಿತು, ಹೆಚ್ಚು ಕಡೆ ಮುಗ್ದಂಗೆ. ಅದಕ್ಕೆ ಹಿರಿಯರು ಅಂತಿದ್ರು, ನಮ್ಮ ಕಾಲನು ಪಾದರಕ್ಷೆಗಳು, ಪಾದರಕ್ಷೆಗಳು ನಮ್ಮ ಮಕ್ಕಳ ಕಾಲಿಗೆ ಬಂದು ಅಂದ್ರೆ ಅಲ್ಲಿಗೆ ನಿಮ್ದು ಸಮಾಪ್ತಿ, ನಿಮ್ಮ ಅಧಿಕಾರ ಹೆಚ್ಚು ಕಡೆ ಮುಗ್ದಂಗೆ. ನೀವು ಮನೆಯವರೆಗೂ ಬಿಡಂಗಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಈ ಸತ್ಸಂಗ ಅಂದ್ರೆ ಏನು? ತಿಂಗಳಿಗೆ 1 ದಿವಸ ಆದ್ರೂ ನಾವು ಮನೆ ಮಾರನ್ನ ಮರೆತು ನಿಸರ್ಗದ ಮಡಿಲಲ್ಲಿ, ಇದೊಂದು ಸ್ವರ್ಗ, ಇಲ್ಲಿ ಬಂದು ಒಂದು ಕ್ಷಣ ಕೂತು ಏನು ಗುರುವಿನ ಧ್ಯಾನ ಮಾಡಿ ಹೋದ್ರೆ ಮತ್ತೆ ಬಿಟ್ಟು ಚಾರ್ಜ್ ಆಗ್ಬಿಡ್ತದೆ. ಚಾರ್ಜ್ ಆಗಿ
ಮನಸ್ಸು ಪ್ರಫುಲ್ಲಿತ, ಅಭ್ಯಾಸ ಶಕ್ತಿ ಬರ್ತದೆ, ನವ್ಯ ಚೈತನ್ಯ ಮೂಡ್ತದೆ. ಬಹಳ ದೊಡ್ಡ ಶಕ್ತಿ. ಸೊ ರಿಲಿಜನ್ ಈಸ್ ಅನ್ ಎಲಿಕ್ಸರ್, ಇಸ್ ಅ ಟಾನಿಕ್. ಅಧ್ಯಾತ್ಮ ಅನ್ನೋದು ಒಂದು ಟಾನಿಕ್ ರೀ. ಭಕ್ತಿ ರಸವನ್ನು ಯಾರು ಕುಡಿತಾರೆ ಅವರಿಗೆ ಪ್ರಪಂಚದಲ್ಲಿ ಎಂಥ ಕಷ್ಟ ಬಂದರೂ ಸಹಿತ ಅವ್ರಿಗೆ ಹೆದರಲ್ಲ. ನಮ್ಮ ಮೇಲಿನ ಮೇಲೆ ಹೇಳ್ತಿರ್ತೇನೆ, ಬಹಳ ಮಹತ್ವದ ಸಂಗತಿ. ಯಾವನಿಗೆ ಭಕ್ತಿ ಮಾರ್ಗ ಯಾವನಿಗೆ ಗುರುಕೃಪ ಆಗಿದೆ, ಯಾವನಿಗೆ ಭಕ್ತಿ ಮಾರ್ಗ ಸಿಕ್ಕಿದೆ, ಯಾವನು ಸಂತರ ಸಂಘದಲ್ಲಿದ್ದಾನೆ, ಕೇಳ ಬಹಳ ಮಹತ್ವದ ಮಾತು. ಇದು ನನ್ನ ವೈಯಕ್ತಿಕ ಅನುಭವದ ಮಾತು, ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವನಿಗೆ ಗುರುಕೃಪ ಆಗಿದೆ, ಸಂತರ ಸಂಘ ಇದೆ, ಶರಣರ ಸಂಘ ಇದೆ, ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಅವನು ಗುಡಿಸಲಿನಲ್ಲಿದ್ದರು ಮಹಾರಾಜನಂತೆ ಇರ್ತಾನೆ, ಬೇಕಾದಷ್ಟು ಬಡ್ತಾನೆ, ಮಹಾರಾಜನಿಗೆ ಇರ್ತಾನೆ. ಇನ್ನು ಯಾವನಿಗೆ ಗುರುಕೃಪ ಆಗಿಲ್ಲ, ಯಾವನಿಗೆ ಶರಣರ ಸಂಘ ಸಿಕ್ಕಿಲ್ಲ, ಭಕ್ತಿ ಮಾರ್ಗ ಸಿಕ್ಕಿಲ್ಲ, ಅರಮನೆಯಲ್ಲಿ ಇದ್ದರೂ ಭಿಕ್ಷುಕನಂಗೆ ಬದುಕ್ತಿರ್ತಾನೆ. ಆದರೆ ನಮ್ಮ ಸತ್ಸಂಗದಲ್ಲಿ ಇರತಕ್ಕಂಥ ಒಬ್ಬ ಬಡ ಮನುಷ್ಯನು ಕೂಡ ಸತ್ಸಂಗ ಇದ್ದರೆ, ಭಕ್ತಿ ಮಾರ್ಗ ಇದ್ದರೆ ಅವ ಮಹಾರಾಜನಿಗಿಂತ ಆನಂದವಾಗಿ ಬದುಕ್ತಿರ್ತಾನೆ, ಮಹಾರಾಜನಿಗಿಂತ. ಯಾಕೆ ಬೇಕು ಹೇಳ್ರಿ? ಅದಕ್ಕೆ ಯಾಕೆ ಭಕ್ತಿ ಮಾರ್ಗ ಬರಬಾರ್ದು? ಅಷ್ಟು ಶಕ್ತಿ ಇದೆ. ಬೇಕಾದಂತ ಕಷ್ಟ ಬರ್ಲಿ, ತುಕಾರಾಮನಿಗೆ ಏನೇನು ಇರ್ಲಿಲ್ರಿ, ಆದರೆ ಇಡೀ ಮಹಾರಾಷ್ಟ್ರದಲ್ಲಿ ಮಹಾರಾಜ ತುಕಾರಾಮ್ ಮಹಾರಾಜ ಅಂತ ಕರೆಸ್ಕೊಳ್ತಾನೆ. ಏನೇನು ಇರಲಿ, ಅದು ಎದುರದ ಶಕ್ತಿ ಅಕ್ಕ ಮಹಾದೇವಿಗೆ ಏನೂ ಇರ್ಲಿಲ್ಲ. ಅರಮನೆಯನ್ನು ಬಿಟ್ಟು ತೊರೆದು ಹೋದ್ಲು, ಬಟ್ ಮೈ ಮೇಲೆ ಒಂದಷ್ಟು ಚೂರು ಬಟ್ಟೆನೂ ಇರ್ಲಿಲ್ಲ. ಅಂದ್ರೆ ಬೆಳ್ಳಿ ಬಂಗಾರ ಅಂತ ಬಿಡ್ರಿ, ಆದ್ರೆ ಇವತ್ತು ಜಗನ್ಮಾತೆ ಅಂತ ಕರೆಸ್ಕೊಳ್ತಾರೆ. ಎದರ ಶಕ್ತಿ? ಅದು ಭಕ್ತಿಯ ಶಕ್ತಿ. ಬುದ್ಧ ಮಹಾರಾಜ ಚಕ್ರವರ್ತಿ ಸ್ವಾಮಿ ಮಹಾವೀರ ಬುದ್ಧ ಗುರು ಏನ್ ಕೊರತೆ ಅಂತ ಹೇಳ್ರಿ? ಯಾಕೆ ಬಿಟ್ರು? ಆಲೋಚನೆ ಮಾಡ್ಬೇಕು. ಬಿಡುವ ಸಮಯ ಬಂದಾಗ ಬಿಡೋದು, ಹಿಡಿಯುವ ಸಮಯ ಬಂದಾಗ ಹಿಡಿಯೋದು. ಯಾರು ಬೇಡಂದಿಲ್ಲ ನಮಗ ಪ್ರಪಂಚ ಮಾಡ್ಲಿ. ಅದಕ್ಕೆ ನೀವು ಬಂದಿರಿ ಅನ್ನೋದನ್ನ ಕೇಳಿ ಬಹಳ ಖುಷಿ ಆಯ್ತು. ಒಂದು ಆಲೋಚನೆ ಮಾಡೋಣ, ಈ ಮಾನವ ಜನ್ಮದಲ್ಲಿ ಎದಕ್ಕೆ ತಗೊಂಡು ಬಂದೀವಿ? ಈಗ ನೀವು ಬಿಡದಂದ್ರೆ ಎಲ್ಲ ಬಿಟ್ಟು ಇಲ್ಲೇ ಬರಂತಲ್ಲ, ಸ್ವಲ್ಪ ಸ್ವಲ್ಪ ಬಿಡು ರೂಢಿ ಮಾಡೋದು. ಈಗ ಬಂದಿರಲ್ಲ ಸಾಕಿಷ್ಟೇ 1 ಗಂಟೆ. ಅದಕ್ಕೆ ಈಗ ಮೊಬೈಲ್ ಬ್ಯಾಟ್ರಿ ಇಳಿತಂದ್ರೆ ಅದಕ್ಕೊಂದು ತಾಸು ಚಾರ್ಜ್ ಮಾಡ್ತೀವಲ್ಲ, 1 ತಾಸು ಅಥವಾ ಅರ್ಧ ತಾಸು ಚಾರ್ಜ್ ಮಾಡಿದ್ರೆ ಎಷ್ಟು ಶಕ್ತಿ ಬರ್ತದೆ ಮೊಬೈಲ್? ಇಡೀ ಪ್ರಪಂಚವನ್ನ ನಮ್ಮ ಕೈಯಲ್ಲಿ ಬಂದು ಕೊಡ್ತದೆ. ಒಂದು ಮೊಬೈಲ್ ಅರ್ಧ ಗಂಟೆ 1 ಗಂಟೆ ಚಾರ್ಜ್ ಮಾಡಿದ್ರೆ ಇಡೀ ಪ್ರಪಂಚ ತುಂಬಾ ನಾವು ಎಲ್ಲರ ಜೊತೆ ಸಂಪರ್ಕ ಮಾಡೋದು, ಜಗತ್ತೇ ನಮ್ಮ ಕೈಯಲ್ಲಿ ಬಂದು ಕೊಡ್ತದೆ. ಹಾಗೆ ಶರಣರ ಸಂಘದಲ್ಲಿ ಒಂದು 10 ನಿಮಿಷ ಕೊಡ್ರಿ, ಬಹಳ ಬೇಡ. ಇಡೀ ದಿವಸ ಅಲ್ಲ, ಇಡೀ ಆಯುಷ್ಯ ನೀವು ಆನಂದವಾಗಿ ಕಳೀಬಹುದು. ಇಡೀ ಆಯುಷ್ಯವನ್ನೇ ಆನಂದವಾಗಿ. ನಮ್ಮ ಮುಂದೆ ಬರೀ ಅವುಗಳು ಕೂತ್ಬಿಟ್ಟಾರ, ಅವ್ರು ದೂರ ಕೂತಾರ, ನಮ್ಗೇನ್ ಸಂಬಂಧ ಇಲ್ಲ. ಇರ್ಲಿ, ಕಟ್ಟಿ ತಯಾರಾಗುವವರೆಗೆ ನೋಡ್ರಿ, ಎಲ್ಲಕ್ಕಿಂತ ದೊಡ್ಡ ಬಹಳ ದೊಡ್ಡದು ಸತ್ಸಂಗ. ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹೇಳಿದ್ನಲ್ಲ, ಎಲ್ಲದರೂ ಬೆಲೆ ಕಟ್ಟಬಹುದು, ನಮ್ಮ ಮನೆಯದು, ಹೊಲದ್ದು, ಅಂಗಡಿದು. ಆದರೆ ಈ ಸತ್ಸಂಗದ ಬೆಲೆ ಏನಾಗ್ಲಿ ಅಥವಾ ಮಾನವ ಜನ್ಮದ ಬೆಲೆ ಏನಾಗ್ಲಿ ಕಟ್ಟಲಿಕ್ಕೆ ಆಗಲ್ಲ. ಈ ಮಾನವ ಜನ್ಮದ ಅಂತಿಮ ಉದ್ದೇಶ ಏನು ಹೇಳ್ರಿ? ಅಂತಿಮ ಉದ್ದೇಶ ಏನು ಹೇಳ್ರಿ? ಯಾರು ವಿಚಾರ ಮಾಡಿರಿ? ನಿಮ್ಗೆಲ್ಲ ನಾವು ಎಲ್ಲವೂ ಮಾಡೋದಕ್ಕಾಗಿ, ಆನಂದಕ್ಕಾಗಿ. ಮತ್ತ ಆನಂದವೇ ಇರದಿದ್ದರೆ ಏನ್ ಮಾಡೋದಂದ್ರೆ ಏನಿತ್ತು, ಏನ್ ಪ್ರಯೋಜನ? ಏನಿದ್ದಡೇನೋ ನಿಜ ಬೋಧೆ ಹೊಂದಿಲ್ಲದಿದ್ದರೆ ಆನಂದ ಬೆಳೆದಿಂಗಳಂತೆ ವ್ಯರ್ಥ. ಹಳವೇಳಿ ಬೆಳೆದಂಗಳು ಬಿದ್ದು ತಗೊಂಡೇ ನೋಡುದು, ಇಲ್ಲಿ ಬೆಳೆದಂಗಳು ಕೂತ್ರೆ ಎಲ್ಲ ಸಂತೋಷ ಪಡ್ತೀವಿ. ಏನಿದ್ದಡೇನು ನಿಜ ಜ್ಞಾನ ಹೊಂದಿಲ್ಲದಿದ್ದರೆ ಆನಂದದ ಬೆಳೆದಿಂಗಳಂತೆ ನಿಷ್ಫಲ. ಅದಕ್ಕಾಗಿ ನಿಜ ಜ್ಞಾನ ಬೇಕು ಅಂದ್ರೆ ಇಲ್ಲಿ ಬರ್ಬೇಕು. ಆತ್ಮ ಆನಂದ ಬೇಕಾದ್ರೆ ಆನಂದಕ್ಕಾಗಿ ಇದೆಲ್ಲ ಮಾಡೋದಲ್ಲ. ಅದೇ ಇಲ್ಲದಿದ್ದರೆ ತಗೊಂಡು ಆನಂದ ಎಲ್ಲಿ ಸಿಗ್ತದೆ? ಹುಡುಕಿಯಾದ ಸಿಗೋದಲ್ಲ, ಎಲ್ಲಿ ಖರೀದಿ ಮಾಡಕ್ಕೆ ಬರ್ತದೆ ಹೇಳ್ರಿ? ಹಳೆ ಕಥೆಯನ್ನು ಉದಾಹರಣೆ ಹೇಳ್ತೀನಿ. ಒಬ್ಬ ಟ್ರೈನಲ್ಲಿ ಹೋಗ್ತಾ ಇದ್ದ, ದೊಡ್ಡ ವ್ಯಾಪಾರಿ, ಶ್ರೀಮಂತ. ಅವನ ಹತ್ರ ಲಕ್ಷಾವಧಿ ದುಡ್ಡು ಬಂದಿತ್ತು, ಅದನ್ನ ವ್ಯಾಪಾರ ಮಾಡ್ಕೊಂಡು ಟ್ರೈನ್ಗೆ ಹೋಗ್ತಾನೆ. ಅದನ್ನ ಒಬ್ಬ ಕಳ್ಳ ನೋಡಿದ್ದ, ಲಕ್ಷಾಂತರ ಹಣ ಇವನಲ್ಲಿ ಅದು ಅವನಿಗೆ ಗೊತ್ತಾಯ್ತು. ಅವನ ಹತ್ರನೇ ಬಂದ. ಅವನ ಕೂತಲ್ಲಿ ಕೊಡುದು, ಅವನು ಕುಂಡ್ರಲ್ಲಿ ಕೊಡುದು, ಅವನು ನಿಂತಲ್ಲಿ ನಿಲ್ಲೋದು ಎಲ್ಲ ಮಾಡ್ತಾ ಇದ್ದ. ಶ್ರೀಮಂತಿಗೆ ಗೊತ್ತಾಯ್ತು, ಇವ ಇದಕ್ಕೆ ಬಂದಾನೆ, ನಿಧಿ ಗೊತ್ತಾಗಿದೆ. ಎಲ್ಲಿಂದ ರೊಕ್ಕ ತಗೊಂಡು ಬಂದಿದ್ದ, ಸಂತೆಯಿಂದ, ಬಜಾರ್ದಿಂದ ಎಲ್ಲ ಮಾಡಿ ದುಡ್ಡು ಅಲ್ಲಿಂದ ಬೆನ್ನೆ ಹತ್ಕೊಂಡು ಅದೇ ಟ್ರೈನ್ ಅದೇ ಡಬ್ಬಿಯಲ್ಲಿ ಕೂತ್ಬಿಟ್ಟ. ಇವನ್ ಏನಾರು ಮಾಡಿ ಇದನ್ನ ಎತ್ತಿ ದುಡ್ಡು ಅಂತ ಕೇಳಿ ನಿಜ ಅದ. ಕೂತಾನೆ. ಟ್ರೈನ್ ರಾತ್ರಿ ಸಮಯ ಆಯ್ತು. ಊಟ ಮಾಡಿದರು. ಅವನು ಊಟ ಮಾಡಿದ ಶ್ರೀಮಂತ, ಪಕ್ಕದಲ್ಲಿ ಊಟ, ಇವನು ಊಟ ಮಾಡಿ ಮಲಗಿಬಿಟ್ಟ ಕಳ್ಳ.
ಏನ್ ದಿಂಬೆ ಇದು ಶ್ರೀಮಂತ ಎತ್ಕೋಬೇಕಂತ ಬಂದಿದ್ನಲ್ಲ ದುಡ್ಡನ್ನು, ಶ್ರೀಮಂತ ದುಡ್ಡು ಮಲ್ಕೊಂಡಾನೆ. ಆಮೇಲೆ ಬೇಗ ಮಲ್ಕೊಂಡ, ಯಾಕಂದ್ರೆ ಅವನ ಕೆಲಸ ರಾತ್ರಿ, ಈಗಲ್ಲ, ಬೇಗ ಮಲಗಿಬಿಟ್ಟ. ಆಮೇಲೆ ಶ್ರೀಮಂತರು ಅವರು ಲಕ್ಷಾಂತರ ಹಣ ಇರ್ತದೆ ಎಲ್ಲ ಜೋಬಲ್ಲಿ ಇದರಲ್ಲಿ ಇಟ್ಕೊಂಡು, ಕೈ ಚೀಲಲ್ಲಿ ಇಟ್ಕೊಂಡು ಅವರು ಊಟ ಮಾಡಿ ಸರಿಯಾಗಿ ಅವರು ಮಲಗಿದ್ರು. ಇನ್ನು ಮಲಗಿ ಹಾಡವಾಗಿ ಗೊರಕೆ ಹೊಡ್ಲಿಕ್ಕತ್ತಾರ ಯಾರೋ ಶ್ರೀಮಂತರು ನಿಶ್ಚಿಂತೆಯಿಂದ. ಮುಂದಕ್ಕೆ ಹೇಳಿ ಭಾಳ ಮಜಾ, ನೀವು ಎದ್ನಲ್ರಿ ಕಲರ್ ಕೆಲಸ ಎಲ್ಲರೂ ಮಲಗಿದ್ರು. ಎದ್ದು ಹುಡುಕಿದ ನಾವು ಭಾಳ ಹುಷಾರ್ ಇರ್ತಾರ. ಅದೊಂದು ದೊಡ್ಡ ಕಲಾ ಅದರ ಕೈಯಲ್ಲಿ ಜೀವ ಇಟ್ಕೊಂಡು ಮಾಡ್ಬೇಕಲ್ಲ. ಅವರು ಶ್ರೀಮಂತರು ಈ ಕಡೆ ನೋಡೋದ್ಕೊಳ್ಳೆ ಅಲ್ಲಿ ನೋಡವ, ಆ ಕಡೆ ನೋಡೋದ್ಕೊಳ್ಳೆ ಇಲ್ಲಿ ನೋಡವ, ಕಾಲ್ಕೆ ನೋಡೋ, ಎಲ್ಲಿ ನೋಡಿದ್ರೆ ಸಿಗ್ಲೇ ಇಲ್ಲ. ಅದು ಆ ನಿಧಿ ಏನಿತ್ತಲ್ಲ ಲಕ್ಷಾಂತರ ಹಣದ್ದು ಗಂಟು ಸಿಗ್ಲೇ ಇಲ್ಲ, ಸಿಗ್ಲಿಲ್ಲ. ಅಯ್ಯೋ ಬೆಳ್ತಾನ 4 ಗಂಟೆ ತನಕ ಹುಡುಗಿದ್ದಾನೆ. ಟ್ರೈನು 6 ಗಂಟೆಗೆ ಇಳಿಬೇಕು ಅವರು ಮುಂದಿನ ಊರಿಗೆ, ಹುಬ್ಳಿನೋ ಧಾರವಾಡ. ಮಲಗಿ ಬಿಟ್ಟ ಬೇಸತ್ತೇವೆ, ಕಳ್ಕೊಂಡ ಶ್ರೀಮಂತ ಎಲ್ಲೋ ಚೆಲ್ಲಿ ಬಂದಾನಂತ. ಆ ಮಲಗಿದ ಕಳ್ಳ ಶ್ರೀಮಂತರಿಗೆ ಎದ್ದು ಟ್ರೈನ್ 5 ಗಂಟೆಗೆ ಮಲಗಿದಾನೆ. ಬೆಳತ್ ಮೇಲೆ ಹುಡುಗಿ 5:05 ಮಲಗಿದ್ದಾನೆ. ಶ್ರೀಮಂತರು 6:06 ಎದ್ದು ಆ ಕಳ್ಳನಿಗೆ ತಮ್ಮ ಹೇಳಪ್ಪ ನಾ ಸ್ವಲ್ಪ ಊರಿಗೆ ಹೋಗ್ಬೇಕಂತ. ಅವಂತ ನೀವು ಊರಿಗೆ ನನಗೇನು ಸಂಬಂಧ ಇಲ್ಲ, ತೆಲುಗು ಬಡ್ಡೆಗೆ ನಾನು ಗಂಟೆ ಹಾಕ್ತೇವ ಹಿಡಿ. ಎಲ್ಲಿ ಹುಡುಕಿದ್ದವ, ಎಲ್ಲಿತ್ತ ಅಲ್ಲಿ ಬಿಟ್ಟೆ ತನ್ನ ತೆಲುಗು ಬಡ್ಡೆಗೆ ಇಟ್ಟಿತ್ತು. ನೋಡ್ರ ಅದು ಗೊತ್ತಿತ್ತು. ಕಳ್ಳ ಎಲ್ಲಿ ಹುಡುಕ್ತಾನೆವ, ನನ್ನ ಹತ್ರ ತನ್ನ ಹತ್ರ ಬಿಡು. ನಾವು ಹಂಗಾಗಿ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ಇಲ್ಲೇ ನಮ್ಮಲ್ಲೇ ಇರ್ತಕ್ಕಂಥ ಭಗವಂತನನ್ನ ನಮ್ಮಲ್ಲೇ ಕಾಣೋದು ಅದು ಅಧ್ಯಾತ್ಮ. ನಮ್ಮಲ್ಲಿ ಬಹಳ ದೊಡ್ಡದು ಏನಿಲ್ಲ. ಮಣ್ಣು ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಮ್ಮಲ್ಲೇ ಇದೆ ಆತ್ಮ. ಆ ಪರಮಾತ್ಮ ಆತ್ಮಲ್ಲಿ ಕೂತಿದ್ದಾನೆ. ಅವನು ಕೂತಾನಂತ ನಾವು ತಿರುಗಾಡ್ತೀವಿ, ನಗ್ತೀವಿ, ಮಾತಾಡ್ತೀವಿ, ಓಡಾಡ್ತೀವಿ. ಅವನು ಇರುವವರೆಗೆ ಇದೆಲ್ಲ ಆಟ. ಅಲ್ಲಿ ಕಾಣಬೇಕು. ಎಲ್ಲ ಜೀವರಾಶಿಯಲ್ಲಿ ಕಾಣ್ಬೋದು, ನಿಮ್ಮಲ್ಲಿ ಕಾಣ್ಬೋದು. ಕಾಶಿ ಕೇದಾರ ಶ್ರೀಶೈಲ ಎಲ್ಲ ಯಾರಿಗೂ ಹೋಗ್ಲಿಕ್ಕೆ ಬೇಡಂದಿಲ್ಲ. ಆದರೆ ಎತ್ತರ ಜೀವ ತತ್ರ ದೇವ. ಎಲ್ಲಿ ಜೀವ ಇದೆಯೋ ಅಲ್ಲಿ ದೇವರಿದ್ದಾನೆ. ಎಲ್ಲಿ ಜೀವನದ ಮಮಯೇವ ಅಂಶೋ ಜೀವಲೋಕೆ ಜೀವಭೂತ ಸನಾತನ. ಶ್ರೀಕೃಷ್ಣ ಅಪ್ಪಣೆ ಕೊಡು. ಮಮಯೇವ ಅಂಶ, ನನ್ನ ಅಂಶ, ಜೀವಲೋಕೆ ಜೀವಭೂತ ಸನಾತನ. ಎಲ್ಲೆಲ್ಲಿ ಜೀವ ಮಿಡಿತದೆ ಅಲ್ಲಿ ದೇವರಿದ. ಪುಣ್ಯಾತ್ಮರೇ, ಎಂತ ಕತೆ ನೀವೆಲ್ಲ ಕೇಳಿದ್ರೆ ಸಾಕಷ್ಟು, ಏನ್ ಹೇಳೋ ಅವಶ್ಯಕತೆ ಬಹಳ ಇಲ್ಲ. ಸಿದ್ದೇಶ್ವರಪ್ಪ ಅಮೃತವಾಣಿ ಕೇಳಿದಿರಿ. ಚಿಂಚಲೆಯಲ್ಲಿ ನಾನು ಬಂದಿದ್ದೆ, ಇಲ್ಲಿ ಪ್ರವಚನ ಅಲ್ಲಿ ನಡೆದ ಮಹಾಂಕಾಳಿ ಶಾಲೆ ಶಿಕ್ಷಣ ಸಂಸ್ಥೆ. ಆ ಬಳಿಕ ಅಪ್ಪ ಅವ್ರು ಇಲ್ಲೇ ಇದ್ದು ಅಲ್ಲಿ ಪ್ರವಚನಕ್ಕೆ ಹೋಗ್ತಿದ್ರು. ಆಶ್ರಮ ಇರ್ಲಿಲ್ಲ ಅವಾಗ. ಮುಂದೆ ದಂಡಾಪುರ ಅವರು ಅಂದ್ರು, ಎಲ್ಲಿ ಗುರುಗಳು ಕುಂತಿದ್ದಾರೆ ಅದು ಗುರುಗಳಿಗೆ ಮೀಸಲ ಅಂತ ಅಂದ್ಬಿಟ್ರು. ಅವ್ರ ಜಾಗ ಎಂತ ಮನಸ್ಸು. ಅವ್ರ ಅಣ್ಣ ದೊಡ್ಡವರು ಕೇಳ್ತಾರೆ ತಮ್ಮದಾರಿ, ಹೆಂಗಪ್ಪ ಮತ್ತಿದು ಗುರುಗಳದು ನಿಂತ ಜಾಗ ಏನ್ ಮಾಡೋಣ, ಗುರುಗಳಿಗೆ ಇದು ಮಾಡೋನು ಮೀಸಲಿಡೋ. ಯಾರು ಬೇಡ ಅಂದ್ರೆ ಅವ್ರು ಒಟ್ಟು ಮಂದಿ. ಅವ್ರಂತ ದೊಡ್ಡ ಮನಸ್ಸು ನೋಡ್ರಿ. ಅಣ್ಣವ್ರು ಕೇಳೋಗಿಂತ ಮೊದಲೇ ಒಟ್ಟು ಮಂದಿ ಕೊಡ್ರಿ ಅಂತ ಹೇಳ್ತಾರೆ. ಇಂಥ ದಾನಿಗಳು ಈ ಜಗತ್ತಿನಲ್ಲಿ ಇದಾರ ಅನ್ನೋದೇ ಒಂದು ಸಂತೋಷ ಶಂಕರ್. ನೀ ಯಾಕೆ ಕೇಳ್ತೇನೆ, ನೀವು ಒಳ್ಳೆ ಕೆಲ್ಸಕ್ಕೆ ಕೇಳ್ತಾ ಇದೆ, ಧರ್ಮದ ಕೆಲ್ಸಕ್ಕೆ ಕೇಳ್ತಾ ಇದೆ. ಎಲ್ಲರೂ ತಮ್ಮಂದಿರು ಒಪ್ಪಿಗೆ ಕೊಡ್ತಾರೆ. ಎಂಥ ಹೃದಯ ಬಗ್ಗೆ ನಾವು ಈ ಮಾತು ಕಣ್ಣಾಗಿ ನೋಡಿದ್ದು ಕೇಳಿದ್ದು. ನನಗೆ ಕೇಳುತ್ತೆ ಅಂತ ಹೇಳ್ದ. ನೀ ಮಾಡಿದ್ದೇನ ಅದು ವೇದವಾಕ್ಯಣ್ಣ. ಇಂಥವರು ಇನ್ನೂ ನಮ್ಮ ದೇಶದಲ್ಲಿದ್ದಾರೆ. ಗುರುಗಳ ಮೇಲೆ ಶ್ರದ್ಧೆ, ಭಕ್ತಿ, ಹಿರಿಯರ ಅಣ್ಣನ ಮೇಲೆ ಶ್ರದ್ಧೆ, ಅದು ಬಹಳ ನಿಜಕ್ಕೂ ಕೂಡ